ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್ಸ್. ಇವತ್ತು ನಾನು ಒಂದು ವಿಶೇಷವಾದ ಅಂದರೆ ಗುರು ರಾಘವೇಂದ್ರ ಸ್ವಾಮೀಜಿಗೆ ಇವತ್ತು ನಾನು ಮನೆಯಲ್ಲೇ ಒಂದು ಪ್ರಸಾದ ಮಾಡಿ ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಸೊ ಈ ಪ್ರಸಾದ ಮಾಡೋದಕ್ಕೆ ಏನೆಲ್ಲ ಬೇಕು, ಯಾವ ಥರ ಪ್ರಸಾದ ಮಾಡ್ತಾ ಇದ್ದೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಗುರುವಾರ. ನನಗಂತೂ ರಾಘವೇಂದ್ರ ಸ್ವಾಮೀಜಿ ಅಂದರೆ ತುಂಬಾ ಇಷ್ಟ. ನನಗೆ ಯಾವತ್ತಿದ್ರೂ ಏನೇ ಕಷ್ಟ ಬಂದರೂ ಗುರು ರಾಘವೇಂದ್ರ ಸ್ವಾಮೀಜಿ ಅಂತೇಳಿ ನಾನು ಒಂದು ಸಲ ರಾಘವೇಂದ್ರ ಸ್ವಾಮೀಜಿಯ ಸ್ತುತಿ ಮಾಡಿಕೊಂಡ್ರೆ ಸಾಕು, ನನ್ನೆಲ್ಲ ಕಷ್ಟಗಳನ್ನೆಲ್ಲ ನಾನು ಅವ್ರ ಹತ್ರನೇ ಹೇಳ್ಕೊಳ್ಳೋದು. ರಾಘವೇಂದ್ರ ಸ್ವಾಮೀಜಿ ದೇವರನ್ನು ನಂಬಿದ ಮೇಲೆ ನನ್ನ ಜೀವನದಲ್ಲಿ ನಾನಾ ರೀತಿಯ ಪವಾಡಗಳೆಲ್ಲ ನಡೆದು ಹೋಗಿದೆ. ರಾಘವೇಂದ್ರ ಸ್ವಾಮೀಜಿಯನ್ನು ಕೇಳಿಕೊಂಡ್ರೆ ರಾಘವೇಂದ್ರ ಸ್ವಾಮೀಜಿ ದೇವರು ಯಾವತ್ತೂ ಯಾರನ್ನೂ ಕೈ ಬಿಟ್ಟಿಲ್ಲ, ಇನ್ನು ಕೈ ಬಿಡೋದೂ ಇಲ್ಲ. ಇವತ್ತಿನ ಈ ಬ್ಲಾಗ್ ಶ್ರೀ ರಾಘವೇಂದ್ರ ಸ್ವಾಮೀಜಿಯ ಸ್ತುತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮೀಜಿ ಎಲ್ಲರನ್ನೂ ಕಾಪಾಡಪ್ಪ. ಈ ಪ್ರಸಾದ ಮಾಡೋದು ಏನಂತ ಹೇಳಿದ್ರೆ, ನಾನಿವತ್ತು ರಾಘವೇಂದ್ರ ಸ್ವಾಮೀಜಿಗೆ ಸಪಾದ ಮಾಡುವ ಅಂತೇಳಿ ಅನ್ಕೊಂಡಿದ್ದೀನಿ. ಇದು ರವೆಯಲ್ಲಿ ಮಾಡುವಂತಹ ಸಪಾದ. ಇದಕ್ಕೆ ಮೊದಲಿಗೆ ನಾನು ಇಲ್ಲಿ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ. ಈ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಅದನ್ನು ನಾನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಇದರದ್ದು ಪಾಕ ಏನು ಬೇಕಾಗಿಲ್ಲ. ಈ ಬೆಲ್ಲ ಕರಗುವಷ್ಟು ಹೊತ್ತು ಇದನ್ನು ಬಿಸಿ ಮಾಡಿದರೆ ಸಾಕು. ನೋಡಿ, ಬೆಲ್ಲದ ನೀರು ಮಾಡಿ ಹೀಗೆ ನಾನು ಸೋಸಿಕೊಂಡು ಇಟ್ಕೊಂಡಿದ್ದೀನಿ. ವಿಷಯ ಹೇಳ್ಬೇಕಂತ ಹೇಳಿ ಅನ್ಕೊಂಡೆ. ನನಗೆ ಒಂದು ವಿಷಯ ಅರ್ಥ ಆಗಿದ್ದು ಏನಂತ ಹೇಳಿದ್ರೆ, ಯಾರೇ ಆಗಲಿ ಮನುಷ್ಯರಿಗೆ ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಜೀವನದಲ್ಲಿ ಮುಂದೆ ಸಾಗುವವರಿಗೆ ದೇವರು ಯಾವತ್ತೂ ಕೈ ಬಿಡಲ್ಲ. ಇದು ನನ್ನ ಜೀವನದಲ್ಲೂ ಕೂಡ ಇದು ತುಂಬಾನೇ ಆಗಿದೆ. ಆವಾಗ ನಾನು ರಾಘವೇಂದ್ರ ಸ್ವಾಮೀಜಿಯನ್ನು ತುಂಬಾನೇ ನಂಬಿದ್ದೆ. ನಾನು ಇಷ್ಟಪಡುವ ದೇವರುಗಳಲ್ಲಿ ಈ ರಾಘವೇಂದ್ರ ಸ್ವಾಮೀಜಿಯವರು ಕೂಡ ಒಬ್ಬರು. ನಾನು ತುಂಬಾ ಸಲ ಅನ್ಕೊಂಡೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇಳಿ. ಬಟ್ ಮಂತ್ರಾಲಯಕ್ಕೆ ಹೋಗುವಂತ ನಂಗೆ ಚಾನ್ಸೇ ಸಿಗ್ಲಿಲ್ಲ. ಈ ಇಯರ್ ಅಂತೂ ನಾನು ಮಂತ್ರಾಲಯಕ್ಕೂ ಹೋಗಿ ಬಂದೆ, ರಾಯರನ್ನು ನೋಡಿದೆ, ಕಣ್ತುಂಬಿಕೊಂಡೆ. ಸೊ ತುಂಬಾನೇ ನಾನೇ ಧನ್ಯ ಅಂತ ಹೇಳಿ ಅನ್ಕೋಬಹುದು. ಅಷ್ಟು ಖುಷಿ ಆಯ್ತು ರಾಯರನ್ನು ನೋಡಿ. ಇಲ್ಲಿ ನಾನು ಅಂದ್ರೆ ಇದಕ್ಕೆ ಬಿಸಿ ಹಾಲನ್ನೇ ನಾವು ಸೇರಿಸ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪ್ರಸಾದ. ಹಾಗೆ ಒಂದು ಬಾಣಲೆಗೆ ಒಂದು 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್, ಹಾಗೆ ಬಾದಾಮಿ, ಹಾಗೆ ಸ್ವಲ್ಪ ದ್ರಾಕ್ಷಿನ ತಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಾನು ಸ್ವಲ್ಪ ಗೋಡಂಬಿನ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡಬೇಕು. ತುಪ್ಪದಲ್ಲೇ ಫ್ರೈ ಮಾಡಬೇಕು. ಈ ಡ್ರೈ ಫ್ರೂಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪನೂ ಎಣ್ಣೆ ಹಾಕೋದು ಬೇಡ, ಖಾಲಿ ತುಪ್ಪದಲ್ಲೇ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇದು. ಇಲ್ಲಿ ವಾಟರ್ ಮೆಲನ್ ಸೇರಿಸಿದೆಯಲ್ಲ, ಇದು ಸ್ವಲ್ಪ ಸಿಡಿಯೋದು ಜಾಸ್ತಿ, ಸ್ವಲ್ಪ ಜಾಗ್ರತೆ ಮಾಡಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ರೆ ಸಾಕು. ಇವಾಗ ಅದೇ ಇದಕ್ಕೆ ನಾನು 1 ಕಪ್ ಅಷ್ಟು ನಾನಿಲ್ಲಿ ಸೂಜಿ ರವೆನ ತಗೊಂಡಿದ್ದೀನಿ. ಇದನ್ನ ಇವಾಗ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ, ತುಪ್ಪದಲ್ಲೇ ಈಗಲೇ ನಾವು ಈ ತರ ಉಟ್ಕೊಳ್ಳೋದ್ರಿಂದ ಇದು ಈ ರವೆ ಇದೆಯಲ್ಲ ತುಂಬಾನೇ ಸ್ಮೂತಿಯಾಗಿ, ಅಂದ್ರೆ ಬಾಯಲ್ಲಿ ಇಟ್ರೆ ಕರಗಿ ಹೋಗ್ಬೇಕು ಆ ತರ ಆಗುತ್ತೆ ಇದು. ಸ್ವಲ್ಪ ಆದಷ್ಟು ಉರಿನ ಕಮ್ಮಿಯಾಗಿಡಿ. ಸ್ವಲ್ಪ ಗಂಟು ಕಟ್ಟಬಾರ್ದು. ನೋಡಿ, ಈ ತರ ಫ್ರೈ ಮಾಡಿದ್ರೆ ಸಾಕು.
ಒಂದು 5 ನಿಮಿಷ ಹೀಗೇ ಫ್ರೈ ಮಾಡ್ಕೊಳ್ಳುವ. ಇಷ್ಟು ನಾನು ಇದನ್ನು ಹುರ್ಕೊಂಡಿದ್ದೀನಿ. ಇವಾಗ ಹಾಲು ಬಿಸಿಗೆ ಇಟ್ಟಿದ್ದೆ. ಈ 3/4 ಕಪ್ಪು ರವೆಗೆ ನಾನಿಲ್ಲಿ 3 ಕಪ್ ಆಗುವಷ್ಟು, ಅಂದರೆ 2 ಕಪ್ ಹಾಲು ಹಾಗೆ 1 ಕಪ್ ಇಲ್ಲಿ ನಾನು ನೀರು ತಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಸ್ವಲ್ಪನೂ ಗಂಟು ಕಟ್ಟಬಾರ್ದು. ಉರಿ ಆದಷ್ಟು ಮೀಡಿಯಮಲ್ಲಿ ಇರಲಿ, ಜಾಸ್ತಿ ಉರಿ ಏನೂ ಬೇಡ. ನೋಡಿ, ಆದಷ್ಟು ಮೀಡಿಯಮಲ್ಲಿ ಇಟ್ಟರೆ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಹಾಗಿಲ್ಲಿ ನೋಡಿ, ಈ ರವೆ ಎಲ್ಲ ಎಷ್ಟು ಚೆನ್ನಾಗಿರೋಕ್ಕೆ ಹೊಂದ್ಕೊಂಡಿದೆ ನೋಡಿ. ಸ್ವಲ್ಪನೂ ಗಂಟು ಕಟ್ಟಲಿಲ್ಲ. ಈ ಪ್ರಸಾದನ ಆದಷ್ಟು ನಾವು ಕಡಿಮೆ ಉರಿಯಲ್ಲೇ ಮಾಡಬೇಕು, ಯಾಕೆಂದರೆ ಇದು ತಳ ಹಿಡಿಬಾರ್ದಲ್ವಾ, ಅದಕ್ಕೋಸ್ಕರ. ಸ್ಪೆಷಲಾಗಿ ನಾನು ಯಾಕೆ ಬೆಲ್ಲ ಹಾಕ್ತಾ ಇದ್ದೀನಿ ಅಂದರೆ, ಜಾಸ್ತಿ ಜನ ನೀವು ನೋಡಿರ್ಬೋದು ಸಕ್ಕರೆ ಹಾಕಿನೇ ಮಾಡಿರೋದು. ಕೆಲವು ಜನ ಮಾತ್ರ ಬೆಲ್ಲದ ಸಫಾದ ಆಗೋದು ನಿಮಗೆ ತೋರಿಸ್ತಾರೆ. ಹಾಗೆ ಕೂಡ ಯಾಕೆ ಟ್ರೈ ಮಾಡಬಾರ್ದು ಬೆಲ್ಲದಲ್ಲಿ. ಒಂದು ಸಲನೂ ಬೆಲ್ಲದಲ್ಲಿ ಮಾಡಿರುವಂಥ ಸಫಾದನ ನಾನು ತಿಂದು ಕೂಡ ಇಲ್ಲ. ನೋಡಿ, ಇದಾಗಿದೆ ಈ ಬೆಲ್ಲದ ನೀರು. ಅದನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ. ಕಲ್ಲರೇ ಚೇಂಜ್ ಆಗೋಯ್ತಲ್ವಾ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪನೂ ಗಂಟು ಇರಬಾರ್ದು. ಚೆನ್ನಾಗಿ ಬೆಲ್ಲದ ನೀರು ಇದಕ್ಕೆ ಮಿಕ್ಸ್ ಆಗಬೇಕು. ಇಲ್ಲಿ ಎಷ್ಟು ಚೆನ್ನಾಗಿ ಇದು ರೆಡಿ ಆಗ್ತಾ ಇದೆ ಅಂತೇಳಿ. ಸ್ವಲ್ಪನೂ ಗಂಟು ಕಟ್ಟಿಲ್ಲ ನೋಡಿ. ಒಂಥರ ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಇದು ಇವಾಗ ಬೆಲ್ಲ ಮತ್ತು ರವೆ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾನಿವಾಗ 2 ಸ್ಪೂನ್ ಆಗುವಷ್ಟು ಇಲ್ಲಿ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ತುಪ್ಪ ಹಾಕಿದ್ರೆ ಅಷ್ಟು ಒಳ್ಳೆಯದು, ಚೆನ್ನಾಗಿ ಬರುತ್ತೆ ಇದು. ಹಾಗೆಯೇ ಅದರ ಜೊತೆ ಸ್ವಲ್ಪ ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಾಳೆಹಣ್ಣೆಲ್ಲ ಹಾಕಿದರೆ. ಸೌಟನ್ನು ಆಡಿಸ್ತಾ ಇರಬೇಕು, ಯಾಕೆಂದರೆ ತಳ ಹಿಡಿಬಾರ್ದಲ್ವಾ, ಅದಕ್ಕೋಸ್ಕರ ಸೌಟನ್ನು ಈ ಥರ ಆಡಿಸ್ತಾನೆ ಇರಬೇಕು. ಒಂದು ಚೂರು ತಳ ಹತ್ತು ಕೂಡ ಇಲ್ಲ, ನೋಡ್ಬೋದು ನೀವು ನೋಡಿ. ಒಂದು 2 ನಿಮಿಷ ಹೀಗೇನೆ ಉರಿಯಲ್ಲಿ ಬೇಯ್ತಾ ಇರಲಿ. ಇಲ್ಲಿ ನೋಡಿ, ಚೆನ್ನಾಗಿ ಎಲ್ಲ ಬೆಂದಾಗಿದೆ. ಇಲ್ಲಿ ಸೈಡಲ್ಲಿ ನೋಡ್ಬೋದು ತುಪ್ಪ ಎಲ್ಲ ಹೇಗೆ ಮೇಲೆ ಬಂದಿದೆ ನೋಡಿ. ಕೊನೆಗೆ ಏಲಕ್ಕಿನ ಈ ಥರ ಕ್ರಷ್ ಮಾಡಿಬಿಟ್ಟು ಹೀಗೆ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ತೀನಿ. ಸೊ ಇವತ್ತಿನ ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಅಂತೇಳಿ ಹೇಳ್ಕೊಳ್ತೀನಿ. ಇದು ರೆಸಿಪಿ ಅಂತಲೂ ಹೇಳಲಿಕ್ಕೆ ಆಗಲ್ಲ, ಇದು ನಾನು ದೇವರಿಗೆ ನನಗೆ ತುಂಬ ಇಷ್ಟ ಆಗಿ ಮಾಡಿದಂತಹ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಆ ರಾಘವೇಂದ್ರ ಸ್ವಾಮೀಜಿ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂತೇಳಿ ನಾನು ಆ ದೇವರ ಹತ್ರ ಪ್ರಾರ್ಥಿಸ್ತೀನಿ.
ಇವತ್ತಿನ ಈ ರಾಘವೇಂದ್ರ ಸ್ವಾಮೀಜಿ ಪ್ರಸಾದ ನಿಮಗೂ ಇಷ್ಟ ಆಗಿದ್ರೆ ಎಲ್ಲರೂ ಏನು ಮಾಡಬೇಕು ಹೇಳಿ, ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲಲ್ಲಿ ಇನ್ನೂ ನಿಮಗೆ ಜಾಸ್ತಿನೇ ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದು ಆದಷ್ಟು ಬೇಗ ಅದೂ ಆಗುತ್ತೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನೆಕ್ಸ್ಟ್ ರೆಸಿಪಿ ಏನು ಅಂತ ಹೇಳಿ ಬರುವವರೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರೂ ಹೀಗೇನೆ ನನಗೆ ಸಪೋರ್ಟ್ ಮಾಡ್ತಾ ನನಗೆ ಆದಷ್ಟು ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಕೊಡಿ ಆಯಿತಾ. ಬೇರೆ ಏನೂ ಬೇಕಾಗಿಲ್ಲ.